Hello everyone, welcome back to Banking with Bhuvi. ಇವತ್ತು ಡೇ 10 ಆಫ್ 21 ಡೇಸ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾನು ಡೈಲಿ 3 ಪಜಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನೆನ್ನೆ ಸಾಲ್ವ್ ಮಾಡಿದಂಥ ಪಜಲ್ಸಲ್ಲಿ ಕೊನೆಗೆ ನಾನು ಆನ್ಸರ್ಸ್ನ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಲಾಸ್ಟ್ ಪಜಲ್ಗೆ. ಬಟ್ ನೆನ್ನೆ ಯಾರೂ ಏನು ಕಮೆಂಟ್ ಮಾಡಿಲ್ಲ. ಸೊ ಇವತ್ತು ಡೈರೆಕ್ಟಾಗಿ ಫಸ್ಟ್ ಪಜಲ್ನ ಸಾಲ್ವ್ ಮಾಡೋದಕ್ಕೆ ನೋಡೋಣ. ಇದು ಇವತ್ತಿನ ಮೊದಲನೇ ಪಜಲ್ಲು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಈ ಪಜಲ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. 9 person IJKL MNOP Q are living in 3-floor building but not necessarily in the same order. ಇಲ್ಲಿ 9 person ಇದ್ದಾರೆ, 3 ಫ್ಲೋರ್ ಇದೆ, ಅಂದರೆ 3 ಫ್ಲ್ಯಾಟ್ಸ್ ಬರುತ್ತೆ. ಫ್ಲ್ಯಾಟ್ X, Y and Z. Flat X is exactly to the west of flat Y and which is ಅಂದರೆ Y is exactly west of the flat Z. ಅಂದರೆ X ಎಕ್ಸಾಕ್ಟ್ಲಿ Yದು ವೆಸ್ಟ್ಗಿದೆ, Y ಎಕ್ಸಾಕ್ಟ್ಲಿ ವೆಸ್ಟ್ ಆಫ್ Z. ಅಂದರೆ ಈ ರೀತಿ ಬರುತ್ತೆ. ಇದು X ಬಿಲ್ಡಿಂಗ್, Y ಬಿಲ್ಡಿಂಗ್, Z ಬಿಲ್ಡಿಂಗ್, 1 2 3 ಈ ಥರ ನಾವು ಸ್ಟ್ರಕ್ಚರ್ ಹಾಕ್ಕೋಬೇಕಾಗತ್ತೆ. ಒಂದ್ಸರಿ ಇದನ್ನು ರಬ್ ಮಾಡ್ಕೊಳ್ಳೋಣ. ಓಕೆ, 1 2 3 X Y Z X Y Z 2 ಕೇಸ್ ಆಗ್ಬೋದು. ಸೊ ಹಾಕ್ಕೊಂಡಿರೋಣ. ಏನು ಡೇಟಾ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿಂದ ಶುರು ಆಗುತ್ತೆ. ಕೆ ಲೀವ್ಸ್ ಈಸ್ಟ್ ಆಫ್ ಓ. ಕೆ ಓದು ಈಸ್ಟ್ ಅಂತ ಇದೆ, ಮಿಸ್ ಆಯಿತು. ಕೆ ಲೀವ್ಸ್ ಈಸ್ಟ್ ಆಫ್ ಓ ಹೂ ಡಸ್ ನಾಟ್ ಲೀವ್ ಇನ್ ಫ್ಲ್ಯಾಟ್ ವೈ. ಅಂದರೆ ಓ ನೆಕ್ಸ್ಟ್ ಹೂ ಬಂದಿದೆ ಅಂದರೆ ಓ ಇಂದ ಶುರು ಮಾಡ್ಕೋಬೇಕು. ಓ ಡಸ್ ನಾಟ್ ಲೀವ್ ಇನ್ ಫ್ಲ್ಯಾಟ್ ವೈ. ಫ್ಲ್ಯಾಟ್ ವೈಯಲ್ಲಿ ಓ ಬರೋದಿಲ್ಲ. 1 ಫ್ಲೋರ್ ಈಸ್ ಬಿಟ್ವೀನ್ ಕೆ ಆ್ಯಂಡ್ ಜೆ. ಕೆ ಮತ್ತು ಜೆ ಮತ್ತು 1 ಫ್ಲೋರ್ ಗ್ಯಾಪ್ ಇದೆ. ಎರಡೂ ಬೇರೆ ಬೇರೆ ಫ್ಲ್ಯಾಟಲ್ಲಿ ಇದ್ದಾರೆ ಅಂತ ಆಯಿತು. ಜೆ ಆ್ಯಂಡ್ ಓ ಡು ನಾಟ್ ಲೀವ್ ಇನ್ ದ ಸೇಮ್ ಫ್ಲ್ಯಾಟ್. ಜೆ ಆ್ಯಂಡ್ ಓ ಕೂಡ ಒಂದೇ ಫ್ಲ್ಯಾಟಲ್ಲಿ ಬರೋದಿಲ್ಲ. ಎನ್ ಲೀವ್ಸ್ ಇಮಿಡಿಯೇಟ್ಲಿ ಬಿಲೋ ಜೆ, ಸೇಮ್ ಫ್ಲ್ಯಾಟ್. ಎನ್ ಜೆದು ಇಮಿಡಿಯೇಟ್ಲಿ ಕೆಳಗೆ ಬರುತ್ತೆ ಆ್ಯಂಡ್ ಇನ್ ದ ಸೇಮ್ ಫ್ಲ್ಯಾಟ್. ಅಂದರೆ ಇವಾಗ ಜೆ ಫಸ್ಟ್ ಫ್ಲೋರ್ ಅಂತೂ ಆಗಲ್ಲ. ಸೊ 2 or 3 ಅಂತ ಗೊತ್ತಾಗತ್ತೆ. ಎಲ್ ಲೀವ್ಸ್ ನಾರ್ತ್ ವೆಸ್ಟ್ ಆಫ್ ಎನ್. ನಾರ್ತ್ ವೆಸ್ಟ್ ಅಂದರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ನಾರ್ತ್ ವೆಸ್ಟ್ ಅಂದರೆ ಇದು. ಎಲ್ ಲೀವ್ಸ್ ನಾರ್ತ್ ವೆಸ್ಟ್ ಆಫ್ ಎನ್. ಎನ್ ಹೀಗಿದೆ ಅಂದರೆ ಎಲ್ ಈ ಕಡೆ ಬರುತ್ತೆ. ಬಟ್ ಡಸ್ ನಾಟ್ ಲೀವ್ ಇನ್ ಫ್ಲ್ಯಾಟ್ ವೈ. ಎಲ್ ವೈಯಲ್ಲಿ ಬರೋದಿಲ್ಲ. ಪಿ ಆ್ಯಂಡ್ ಕ್ಯೂ ಲೀವ್ ಆನ್ ಅಡ್ಜಸೆಂಟ್ ಫ್ಲೋರ್ ಆ್ಯಂಡ್ ಸೇಮ್ ಫ್ಲ್ಯಾಟ್. ಪಿ ಮತ್ತು ಕ್ಯೂ ಅಡ್ಜಸೆಂಟಲ್ಲಿ ಇರ್ತಾರೆ, ಸೇಮ್ ಫ್ಲ್ಯಾಟಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಪಿ ಆ್ಯಂಡ್ ಎನ್ ಡು ನಾಟ್ ಲೀವ್ ಆನ್ ದ ಸೇಮ್ ಫ್ಲೋರ್. ಪಿ ಮತ್ತು ಎನ್ ಒಂದೇ ಫ್ಲೋರಲ್ಲಿ ಬರೋ ಹಾಗೆ ಇಲ್ಲ. ಎಮ್ ಲೀವ್ಸ್ ಬಿಲೋ ಐ. ಎಮ್ ಐಗಿಂತ ಕೆಳಗೆ ಇರುತ್ತೆ, ಬಟ್ ಡಸ್ ನಾಟ್ ಲೀವ್ ಆನ್ ಫ್ಲ್ಯಾಟ್ ಝೆಡ್. ಎಮ್ ಫ್ಲ್ಯಾಟ್ ಝೆಡ್ಡಲ್ಲಿ ಬರೋದಿಲ್ಲ. ಸೊ ಓ ವೈಯಲ್ಲಿ ಬರೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಓದು ಈಸ್ಟಲ್ಲಿ ಕೆ ಇದೆ. ಸೊ ನಾವು ಓನ ಫಸ್ಟ್ ಫ್ಲೋರಲ್ಲಿ ಇಟ್ಬಿಟ್ಟು ನೋಡೋಣ. ಓ ಇಲ್ಲಿ ಬಂದರೆ ಕೆ ಇಲ್ಲಿ ಬರುತ್ತೆ. ಕೆ ಮತ್ತು ಜೆಗೆ 1 ಫ್ಲೋರ್ ಗ್ಯಾಪ್ ಬರಬೇಕು, ಆದರೆ ಬೇರೆ ಬೇರೆ ಫ್ಲ್ಯಾಟ್ ಅಂತ ಹೇಳಿದ್ದಾರೆ. ಸೊ ಜೆ ಇಲ್ಲಿಗೆ ಬರುತ್ತೆ. ಜೆದು ಇಮಿಡಿಯೇಟ್ ಕೆಳಗೆ ಎನ್ ಬರಬೇಕು ಅಂತ ಹೇಳಿದ್ದಾರೆ. ಸೊ ಎನ್ ಇಲ್ಲಿಗೆ ಬರುತ್ತೆ. ಎಂದು ನಾರ್ತ್ ವೆಸ್ಟಲ್ಲಿ ಎಂದು ನಾರ್ತ್ ವೆಸ್ಟಲ್ಲಿ ಎಲ್ ಬರಬೇಕು, ಬಟ್ ಎಲ್ ವೈ ಫ್ಲ್ಯಾಟಲ್ಲಿ ಬರಬಾರ್ದು. ಸೊ ಎಲ್ನ ನಾವು ಇಲ್ಲಿ ತೊಗೋತೀವಿ. ಆ್ಯಂಡ್ ಇನ್ನು ಏನಿದೆ, ಪಿ ಕ್ಯೂ ಒಂದೇ ಫ್ಲ್ಯಾಟಲ್ಲಿ ಬರಬೇಕು ಅಂತ ಹೇಳಿದ್ದಾರೆ. ಬಟ್ ಪಿ ಎಂದು ಫ್ಲೋರಲ್ಲಿ ಇರಬಾರ್ದು. ಸೊ ಇಲ್ಲಿ 2 ಗ್ಯಾಪ್ ಇದೆ. ಪಿ ಮತ್ತು ಎನ್ ಒಂದೇ ಫ್ಲೋರಲ್ಲಿ ಬರಬಾರ್ದು ಅಂದರೆ ಪಿ ಇಲ್ಲಿ ಹೋಗುತ್ತೆ,
ಕ್ಯೂ ಇಲ್ಲಿ ಬರುತ್ತೆ. ಆ್ಯಂಡ್ ಐ ಎಮ್ ಕೆಳಗೆ ಬರಬೇಕು ಐಗಿಂತ, ಬಟ್ ಎಮ್ ಝೆಡ್ಡಲ್ಲಿ ಬರಬಾರ್ದು ಅಂತ ಇದೆ. ಇಲ್ಲಿ ನಮಗೆ ಎರಡೇ ಏನು ಫ್ಲೋರ್ ಖಾಲಿ ಇರೋದು. ಇಲ್ಲಿ ಐ ಬರಬೇಕು, ಇಲ್ಲಿ ಎಮ್ ಬರಬೇಕು, ಬಟ್ ಡೇಟಾ ಪ್ರಕಾರ ಎಮ್ ಝೆಡ್ ಫ್ಲ್ಯಾಟಲ್ಲಿ ಬರಬಾರ್ದು ಅಂತ ಹೇಳಿದ್ದಾರೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಓ ಇಲ್ಲಿ ತಗೊಂಡ್ರೆ ನಾವು ಕೆನ ಝೆಡ್ಡಲ್ಲಿ ತಗೊಳ್ಳೋಣ. ಆವಾಗ ಕೆ ಮತ್ತು ಜೆ ಮಧ್ಯೆ ಒಂದು ಫ್ಲೋರ್ ಗ್ಯಾಪ್ ಬಂದರೆ ಅದು ವೈಯಲ್ಲಿ ಬರುತ್ತೆ. ಯಾಕಂದರೆ ಜೆ ಓ ಇರೋ ಫ್ಲ್ಯಾಟಲ್ಲೂ ಇರಬಾರ್ದು, ಕೆ ಇರೋ ಫ್ಲ್ಯಾಟಲ್ಲೂ ಇರಬಾರ್ದು ಅಂತ ಹೇಳಿದ್ದಾರೆ. ಜೆದು ಇಮಿಡಿಯೇಟ್ ಕೆಳಗೆ ಎನ್ ಬರಬೇಕು, ಎನ್ನ ಇಲ್ಲಿ ತಗೊಳ್ಳೋಣ. ಆ್ಯಂಡ್ ಎಂದು ನಾರ್ತ್, ಇದು ಎಂದು ನಾರ್ತ್ ವೆಸ್ಟಲ್ಲಿ ಎಲ್ ಬರಬೇಕು. ಸೊ ಎಲ್ ಇಲ್ಲಿಗೆ ಬರುತ್ತೆ. ಪಿ ಕ್ಯೂ ಒಂದೇ ಫ್ಲ್ಯಾಟಲ್ಲಿ ಅಕ್ಕಪಕ್ಕ ಇರಬೇಕು, ಬಟ್ ಪಿ ಎನ್ ಇರೋ ಫ್ಲೋರಲ್ಲಿ ಇರಬಾರ್ದು. ಅಂದರೆ ಒಟ್ಟಿಗೆ ಜಾಗ ಇಲ್ಲೆರಡಿದೆ. ಸೊ ಪಿ ಇಲ್ಲಿಗೆ ಬರುತ್ತೆ, ಕ್ಯೂ ಇಲ್ಲಿಗೆ ಹೋಗುತ್ತೆ, ಉಳಿಯೋದು ಒಂದು ಐ ಮತ್ತು ಎಮ್. ಐಗಿಂತ ಕೆಳಗೆ ಎಮ್ ಇರಬೇಕು. ಸೊ ಐಗಿಂತ ಕೆಳಗೆ ಎಮ್ ಇಲ್ಲಿಗೆ ಬರುತ್ತೆ. ಸೊ ದಿಸ್ ವಿಲ್ ಬಿ ದಿ ಫೈನಲ್ ಅರೇಂಜ್ಮೆಂಟು. ಸರಿ ಇದೆಯೋ ಇಲ್ವೋ ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ಎಕ್ಸ್ ಫ್ಲ್ಯಾಟಲ್ಲಿ ಎಲ್ ಐ ಓ, ಎಕ್ಸ್ ಫ್ಲ್ಯಾಟಲ್ಲಿ ಎಲ್ ಐ ಓ, ವೈ ಜೆ ಎನ್ ಎಮ್, ಜೆ ಎನ್ ಎಮ್, ಝೆಡ್ಡಲ್ಲಿ ಪಿ ಕ್ಯೂ ಕೆ, ಪಿ ಕ್ಯೂ ಕೆ. ಓಕೆ, ಕರೆಕ್ಟಾಗಿದೆ. ಹೂ ಅಮಂಗ್ ದ ಫಾಲೋಯಿಂಗ್ ಲೀವ್ಸ್ ಇಮಿಡಿಯೇಟ್ಲಿ ಅಬೋವ್ ಎನ್ ಇನ್ ದ ಸೇಮ್ ಫ್ಲ್ಯಾಟ್? ಎಂದು ಇಮಿಡಿಯೇಟ್ಲಿ ಅಬೋವ್ ಸೇಮ್ ಫ್ಲ್ಯಾಟಲ್ಲಿ ಯಾರು ಇರ್ತಾರೆ? ಜೆ. ಸೊ ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ರೆಪ್ರೆಸೆಂಟ್ ಲಿವಿಂಗ್ ಆನ್ ದ ಸೇಮ್ ಫ್ಲೋರ್ ಬಟ್ ಇನ್ ಡಿಫ್ರೆಂಟ್ ಫ್ಲ್ಯಾಟ್? ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ರೆಪ್ರೆಸೆಂಟ್ ಪರ್ಸನ್ ಲಿವಿಂಗ್ ಆನ್ ದ ಸೇಮ್ ಫ್ಲೋರ್ ಬಟ್ ಇನ್ ಡಿಫ್ರೆಂಟ್ ಫ್ಲ್ಯಾಟ್? ಸೇಮ್ ಫ್ಲೋರಲ್ಲಿ ಇರಬೇಕು, ಬಟ್ ಡಿಫ್ರೆಂಟ್ ಫ್ಲ್ಯಾಟಲ್ಲಿ ಯಾವ್ದು ಬರುತ್ತೆ? ಐ ಆ್ಯಂಡ್ ಎನ್. ಐ ಆ್ಯಂಡ್ ಎನ್, ಫಸ್ಟ್ ಆಪ್ಷನ್ ವಿಲ್ ಬಿ ರೈಟ್ ಆನ್ಸರ್. ಹೂ ಅಮಂಗ್ ದ ಫಾಲೋಯಿಂಗ್ ಲೀವ್ಸ್ ಟು ಇಮಿಡಿಯೇಟ್ ಈಸ್ಟ್ ಆಫ್ ಓ? ಇಮಿಡಿಯೇಟ್ ಈಸ್ಟ್ ಆಫ್ ಓ ಅಂದರೆ ಎಮ್. ಸೊ ಆಪ್ಷನ್ ಡಿ ವಿಲ್ ಬಿ ರೈಟ್ ಆನ್ಸರ್. ಇಫ್ ಆಲ್ ದ ಪರ್ಸನ್ ಅರೇಂಜ್ ಅಕಾರ್ಡಿಂಗ್ ಟು ದೇರ್ ಫ್ಲೋರ್ ಫ್ರಮ್ 1 to 3, ಅಂದರೆ ಐ ಥಿಂಕ್ ಇಟ್ಸ್ ಫ್ಲ್ಯಾಟ್ ಅನಿಸುತ್ತೆ. ಫ್ಲ್ಯಾಟ್ ಎಕ್ಸ್ ವೈ ಝೆಡ್ ಹೀಗೆ 1 2 3. ಸೊ ಫ್ಲೋರ್ 2 ಅಲ್ಲಿ ವೆಸ್ಟ್ ಟು ಈಸ್ಟ್ ಯಾವ್ದು ಬರುತ್ತೆ ಅಂದರೆ ಫ್ಲೋರ್ 2 ವೆಸ್ಟ್ ಟು ಈಸ್ಟ್ ಐ ಎನ್ ಕ್ಯೂ, ಐ ಎನ್ ಕ್ಯೂ. ಸೊ ಫಸ್ಟ್ ಆಪ್ಷನ್ ವಿಲ್ ಬಿ ದಿ ರೈಟ್ ಆನ್ಸರ್. ಇದು ಎರಡನೇ ಕ್ವಶನ್ನು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. 10% AEICNXOUJL sit in 2 parallel rows. ಅಂದರೆ ಪ್ಯಾರಲಲ್ ರೋ ರಿಲೇಟೆಡು ಪಝಲ್ ಇದೆ. ಪಝಲ್ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಹೇಳ್ಬೋದು. AEIOU ಅಂದರೆ ಓವಲ್ಸ್ ಸಿಟ್ ಇನ್ ರೋ 1 ಆ್ಯಂಡ್ ಫೇಸ್ ನಾರ್ತ್. ಫಸ್ಟ್ ರೋ ನಾರ್ತ್ನ ಫೇಸ್ ಮಾಡುತ್ತೆ, ಅಂದರೆ ಸೆಕೆಂಡ್ ರೋ ಸೌತ್ನ ಫೇಸ್ ಮಾಡುತ್ತೆ. AEIOU ಫಸ್ಟ್ ರೋ ಅಲ್ಲಿ ಬರುತ್ತೆ, ಇನ್ನು ಉಳಿದಿದ್ದು ಸೆಕೆಂಡ್ ರೋ ಅಂತ ಅರ್ಥ ಆಗುತ್ತೆ. ಏನು ಡೇಟಾ ಇದೆ ನೋಡೋಣ. 2% ಸಿಟ್ ಬಿಟ್ವೀನ್ ಓ ಆ್ಯಂಡ್ ಯು. ಹೂ ಸಿಟ್ಸ್ ಅಂದರೆ ಯು ಸಿಟ್ಸ್ ಅಟ್ ದ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್. ಅಂದರೆ ಎಕ್ಸ್ಟ್ರೀಮ್ ಎಂಡ್ ಅಂದರೆ ಲೆಫ್ಟ್ ಆದರೂ ಆಗಿರ್ಬೋದು, ರೈಟ್ ಆದರೂ ಆಗಿರ್ಬೋದು. ಎರಡು ಕೇಸ್ ಮಾಡ್ಕೊಳ್ಳೋಣ. ಒಂದರಲ್ಲಿ ಯು ರೈಟ್ ಎಂಡ್ ಕೂತ್ಕೊಳ್ಳುತ್ತೆ, 1 2 3 4 5. ಇನ್ನೊಂದರಲ್ಲಿ ಲೆಫ್ಟ್ ಎಂಡ್, ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್, 1 2 3 4 5. ಯು ಮತ್ತು ಓ ಮಧ್ಯೆ ಇಬ್ಬರು ಕೂರ್ತಾರೆ, 1 2 ಓ. ನೆಕ್ಸ್ಟ್ ಸಿ ಫೇಸಸ್ ದ ಇಮಿಡಿಯೇಟ್ ನೇಬರ್ ಆಫ್ ಯು. ಯುಗೆ ಒಬ್ಬರೇ ನೇಬರು, ಅವ್ರನ್ನ ಸಿ ಫೇಸ್ ಮಾಡುತ್ತೆ ಅಂತ ಅರ್ಥ. ಇಲ್ಲೂ ಕೂಡ ಹಾಗೆ ಆಗುತ್ತೆ. ಆ್ಯಂಡ್ ಸಿ ಸಿಟ್ಸ್ ಇಮಿಡಿಯೇಟ್ಲಿ ಟು ದ ಲೆಫ್ಟ್ ಆಫ್ ಎಕ್ಸ್. ಎಕ್ಸ್ದು ಇಮಿಡಿಯೇಟ್ ಲೆಫ್ಟಲ್ಲಿ ಸಿ ಕೂತ್ಕೊಳ್ಳುತ್ತೆ. ಅಂದರೆ ಇದೆಲ್ಲ ಸೌತ್ನ ಫೇಸ್ ಮಾಡ್ತಾ ಇರೋದ್ರಿಂದ ಇದ್ರದ್ದು ಲೆಫ್ಟ್, ಎಕ್ಸ್ದು ಲೆಫ್ಟು ಸಿ ಬರುತ್ತೆ ಅಂತ. ಇಲ್ಲಿ ಕೂಡ ಎಕ್ಸ್ದು ಲೆಫ್ಟು ಸಿ ಬರುತ್ತೆ. ನೆಕ್ಸ್ಟು ಎನ್ ಫೇಸಸ್ ಎ. ಎನ್ ರೋ 2 ಅಲ್ಲಿ ಬರುತ್ತೆ, ಎ 1 ಅಲ್ಲಿ ಬರುತ್ತೆ. ಸೊ ಎ ಆ್ಯಂಡ್ ಇ ಸಿಟ್ ಅಡ್ಜಸೆಂಟ್. ನಮಗೆ ಇಲ್ಲೇ ಎರಡಕ್ಕೂ ಪ್ಲೇಸ್ ಇರೋದು, ಎ ಮತ್ತು ಇಗೆ. ಬಟ್ ಎರಡೂ ಅದ್ರದ್ದು ಆಪೋಸಿಟ್ ನಾವು ಎನ್ ತೊಗೊಳಕ್ಕೆ ಜಾಗ ಇಲ್ಲ. ಸೊ ಕೇಸ್ 1 ಇಲ್ಲೇ ಕ್ಯಾನ್ಸಲ್ ಆಗುತ್ತೆ.
ಇದೆರಡು ಪ್ಲೇಸ್ ಖಾಲಿದೆ ಎ ಮತ್ತು ಇಗೆ. ಎ ಇಲ್ಲಿಗೆ ಬಂದರೆ ಎನ್ನ ನಾವು ತೊಗೋಬೋದು. ಸೊ ನಾವು ಎ ಇಲ್ಲಿ ತೊಗೋತೀವಿ, ಎನ್ ಇಲ್ಲಿಗೆ ಬರುತ್ತೆ. ಇ ಎ ಅಕ್ಕಪಕ್ಕ ಕೂರಬೇಕು ಅಂತ ಹೇಳಿರೋದಾರೆ. ಸೊ ಇಲ್ಲಿಗೆ ಬರುತ್ತೆ. ಉಳಿಯೋದು ಯಾವುದು? ಐ. ಇಲ್ಲಿ ಏನು ಬರುತ್ತೆ? ಜೆ ಆ್ಯಂಡ್ ಎನ್ ಆರ್ ನಾಟ್ ಇಮಿಡಿಯೇಟ್ ನೇಬರ್ಸ್. ಸೊ ಜೆ ಎನ್ ಪಕ್ಕ ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಜೆ ಲಾಸ್ಟಲ್ಲಿ ಬರುತ್ತೆ. ಉಳಿಯೋದು ಯಾವುದು ಅಂದರೆ ಎಲ್. ಸೊ ದಿಸ್ ವಿಲ್ ಬಿ ದಿ ಅವರ್ ಫೈನಲ್ ಅರೇಂಜ್ಮೆಂಟ್. ಸರಿ ಇದೆಯಾ ತಪ್ಪಿದೆಯಾ ನೋಡ್ಕೊಳ್ಳೋಣ ಒಂದ್ಸರಿ. ಫಸ್ಟು ರೋ 2 ನೋಡ್ಕೊಳ್ಳೋಣ. ಎಕ್ಸ್ ಸಿ ಎನ್ ಎಲ್ ಜೆ, ಎಕ್ಸ್ ಸಿ ಎನ್ ಎಲ್ ಜೆ. ರೋ 1 ಯು ಇ ಎ ಒ ಐ, ಯು ಇ ಎ ಒ ಐ. ಸೊ ಫೈನಲ್ ಅರೇಂಜ್ಮೆಂಟ್ ಕರೆಕ್ಟ್ ಆಗಿದೆ. ಇದ್ರ ರಿಲೇಟೆಡ್ ಕ್ವಶನ್ಸ್ನ ಒಂದ್ಸರಿ ನೋಡ್ಕೊಳ್ಳೋಣ. ಹೂ ಅಮಂಗ್ ದ ಫಾಲೋಯಿಂಗ್ ಸೀಟ್ಸ್ ಆಪೋಸಿಟ್ ಟು ಓ. ಓದು ಆಪೋಸಿಟ್ ಯಾರು ಕೊಡ್ತಾರೆ? ಎಲ್. ಸೊ ಆಪ್ಷನ್ ಸಿ. ಹೂ ಸಿಟ್ಸ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಎ. ಎದು ಇಮಿಡಿಯೇಟ್ ರೈಟ್ ಯಾರು ಕೊಡ್ತಾರೆ? ಓ. ಸೊ ಆಪ್ಷನ್ ಬಿ ವಿಲ್ ಬಿ ರೈಟ್ ಆನ್ಸರ್. ಹೂ ಅಮಂಗ್ ದ ಫಾಲೋಯಿಂಗ್ ಸಿಟ್ಸ್ ಅಟ್ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಆಫ್ ರೋ 1. ಇದು ರೋ 1 ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಯಾವುದಾಗುತ್ತೆ? ಯು. ಸೊ ಆಪ್ಷನ್ ಇ ವಿಲ್ ಬಿ ದಿ ರೈಟ್ ಆನ್ಸರ್. ಇಫ್ ಸಿ ಆ್ಯಂಡ್ ಎಲ್ ಇಂಟರ್ಚೇಂಜ್ ದೇರ್ ಪೊಸಿಷನ್, ಸಿ ಎಲ್ ಇಂಟರ್ಚೇಂಜ್ ಆದರೆ ಸಿ ಇಲ್ಲಿಗೆ ಬರುತ್ತೆ, ಎಲ್ ಇಲ್ಲಿಗೆ ಬರುತ್ತೆ. ಸೊ ಹೂ ವಿಲ್ ಫೇಸ್ ಓ. ಓನ ಯಾರು ಫೇಸ್ ಮಾಡ್ತಾರೆ? ಸಿ. ಆಪ್ಷನ್ ಎ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ರೆಪ್ರೆಸೆಂಟ್ ಪರ್ಸನ್ ಸಿಟ್ಟಿಂಗ್ ಆಪೋಸಿಟ್ ಟು ಈಚ್ ಅದರ್? ಯು ಸಿ ಆಗಲ್ಲ, ಇ ಎನ್ ಆಗಲ್ಲ, ಎ ಎನ್ ಆಪೋಸಿಟ್ ಟು ಈಚ್ ಅದರ್. ಸೊ ಥರ್ಡ್ ಪಝಲ್ನ ನೋಡ್ಕೊಳ್ಳೋಣ. ಇದು ಥರ್ಡ್ ಪಝಲ್ ಇವತ್ತಿಂದು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. 6 cycles of different company, Hero, Hercules, BSA, Atlas, A1, Cross, were manufactured in 6 different days. 6 days starting from Monday to Saturday. So Monday, Tuesday, Wednesday, Thursday, Friday, Saturday. 6 ಅಷ್ಟೇ. 1 2 3 4 5 6. ಇದು 2 ವೇರಿಯಂಟು ಪಝಲ್ಲು. ಸೊ ಸ್ವಲ್ಪ ದೊಡ್ಡದೇ ಗ್ಯಾಪ್ ಕೊಟ್ಕೊಳ್ಳೋಣ. ಆ್ಯಂಡ್ ಅದ್ರದ್ದು ಕಲರ್ ಕೂಡ ಕೊಟ್ಟಿದ್ದಾರೆ. ರೆಡ್, ಯೆಲ್ಲೋ, ಬ್ಲೂ, ಗ್ರೀನ್, ಪರ್ಪಲ್, ಗ್ರೇ. ಇಲ್ಲಿಂದ ಶುರು ಆಗುತ್ತೆ. ದ ರೆಡ್ ಕಲರ್ಡ್ ಸೈಕಲ್ ವಾಸ್ ಮ್ಯಾನುಫ್ಯಾಕ್ಚರ್ 4 days ಬಿಫೋರ್ A1. A1 4 days ಬಿಫೋರ್ ಅಂದರೆ 3 ಗ್ಯಾಪ್ ಬರುತ್ತೆ, ರೆಡ್ ಬರುತ್ತೆ. ನಮಗಿಲ್ಲೇ 5 ಸಿಕ್ಕಿದೆ, 5 ಪ್ಲೇಸಸ್ಸು. ಆದರೆ ಯಾವುದು ಯಾವ ವಾರ ಅಂತ ಗೊತ್ತಿಲ್ಲ. ದ ರೆಡ್ ಕಲರ್ ಸೈಕಲ್ ವಾಸ್ ಮ್ಯಾನುಫ್ಯಾಕ್ಚರ್ 3 days ಬಿಫೋರ್ ಹರ್ಕ್ಯುಲಸ್, ಅಂದರೆ ಹರ್ಕ್ಯುಲಸ್ ಇಲ್ಲೇ ಬರುತ್ತೆ. ಆ್ಯಂಡ್ ವಾಸ್ ನಾಟ್ ಮ್ಯಾನುಫ್ಯಾಕ್ಚರ್ಡ್ ಆನ್ ವೆನ್ಸ್ಡೇ. ರೆಡ್ಡು ವೆನ್ಸ್ಡೇಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ದ ಕ್ರಾಸ್ ವಾಸ್ ನಾಟ್ ಪೇಂಟೆಡ್ ರೆಡ್. ಇದು ಕ್ರಾಸ್ ಕಂಪ್ನಿ ಕೂಡ ಅಲ್ಲ, ರೆಡ್ ಕಲರ್ ಪೇಂಟ್ ಆಗಿರೋದು. ದ ನಂಬರ್ ಆಫ್ ಸೈಕಲ್ ಮ್ಯಾನುಫ್ಯಾಕ್ಚರ್ಡ್ ಬಿಫೋರ್ A1 ಇಸ್ ಸೇಮ್ ಆಸ್ ಸೈಕಲ್ ಮ್ಯಾನುಫ್ಯಾಕ್ಚರ್ಡ್ ಆಫ್ಟರ್ ದ ಯೆಲ್ಲೋ ಕಲರ್ ಸೈಕಲ್. ಅಂದರೆ A1 ಮತ್ತು ಯೆಲ್ಲೋ ಕಲರ್ ಪೇರಲ್ಲಿ ಬರುತ್ತೆ ಅಂತ ಆಗುತ್ತೆ. ಪೇರ್ ಅಂದರೆ ಹೀಗೆ, ಈ ರೀತಿ. ದ BSA ವಾಸ್ ಮ್ಯಾನುಫ್ಯಾಕ್ಚರ್ 3 days ಆಫ್ಟರ್ ಅಟ್ಲಾಸ್. BSA 3 days ಆಫ್ಟರ್ ಅಂದರೆ 2 ಗ್ಯಾಪ್ ಬರುತ್ತೆ, ಆಫ್ಟರ್ ಅಟ್ಲಾಸ್. ಆ್ಯಂಡ್ ವಾಸ್ ಪೇಂಟೆಡ್ ಬ್ಲೂ. ಯಾವುದು ಬ್ಲೂ? BSA. ದ ಗ್ರೀನ್ ಕಲರ್ ಸೈಕಲ್ ವಾಸ್ ಮ್ಯಾನುಫ್ಯಾಕ್ಚರ್ಡ್ ಆಫ್ಟರ್ ಪರ್ಪಲ್. ಗ್ರೀನ್ ಆಫ್ಟರ್ ಪರ್ಪಲ್, but not immediately purple, but not immediately. A1 was not painted purple or green. ಇದು ಪರ್ಪಲ್ ಅಲ್ಲ, ಗ್ರೀನು ಅಲ್ಲ. ಸೊ ನಮಗೆ ಇಲ್ಲಿ ಇದು ಆಲ್ರೆಡಿ 5 ಪ್ಲೇಸಸ್ ಇರೋದು ಸಿಕ್ಕಿದೆ. ಒಂದು ನಾವು ರೆಡ್ನ ಮಂಡೇಲಿ ಇಟ್ಕೋಬೇಕು ಅಥವಾ ಟ್ಯೂಸ್ಡೇಲಿ ಇಟ್ಕೋಬೇಕು. ಸೊ ನೋಡೋಣ. ರೆಡ್ ಇಲ್ಲಿಗೆ ಬಂದರೆ 1 2
ಹರ್ಕ್ಯುಲಸ್ A1. ರೆಡ್ನ ಏನಾದ್ರು ನಾವು ಟ್ಯೂಸ್ಡೇ ಇಟ್ಕೊಂಡ್ರೆ 1 2 ಹರ್ಕ್ಯುಲಸ್ A1 ಆಗುತ್ತೆ. A1 ಮತ್ತು ಯೆಲ್ಲೋ ಪೇರಲ್ಲೇ ಬರಬೇಕು. ಇಲ್ಲಿ ಫ್ರೈಡೇ ಆದರೆ ಇಲ್ಲಿ ಟ್ಯೂಸ್ಡೇ ಬರುತ್ತೆ ಯೆಲ್ಲೋ ಕಲರು, ಇಲ್ಲಿ ಸ್ಯಾಟರ್ಡೇ ಆದರೆ ಇಲ್ಲಿ ಮಂಡೇ ಬರುತ್ತೆ. ನೆಕ್ಸ್ಟು ಅಟ್ಲಾಸ್ ಮತ್ತು BSA ಕಂಪನಿ ಮಧ್ಯೆ 2 ಗ್ಯಾಪ್ ಇರಬೇಕು. BSA ಬ್ಲೂ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಆ ಥರ ಗ್ಯಾಪ್ ಸಿಗೋದು ಫಸ್ಟ್ ಕೇಸಲ್ಲಿ ಇಲ್ಲಿ ಸಿಗುತ್ತೆ, ಸೆಕೆಂಡ್ ಕೇಸಲ್ಲಿ ಇಲ್ಲಿ ಸಿಗುತ್ತೆ ನಮಗೆ. ಸೊ ಇಲ್ಲಿ ಅಟ್ಲಾಸ್ ಬಂದರೆ ಇಲ್ಲಿ BSA ಬ್ಲೂ ಆಗುತ್ತೆ, ಇಲ್ಲಿ ಅಟ್ಲಾಸ್ ಮಂಡೇ ಬಂದರೆ BSA ಥರ್ಸ್ಡೇ ಆಗುತ್ತೆ, ಅದ್ರದ್ದು ಕಲರು ಬ್ಲೂ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ರೆಡ್ ಕ್ರಾಸ್ ಅಲ್ಲ ಅಂತ ಹೇಳಿದ್ದಾರೆ. ಸೊ ಕ್ರಾಸ್ ಇಲ್ಲಿಗೆ ಬರುತ್ತೆ. ಉಳಿದಿರೋದು ಕಂಪ್ನಿ ಯಾವುದು ಅಂದರೆ ಹೀರೋ. ಇಲ್ಲಿ ಕ್ರಾಸ್ ರೆಡ್ ಅಲ್ಲ ಅಂದರೆ ಇಲ್ಲಿ ಕ್ರಾಸ್ ಇಲ್ಲಿಗೆ ಬರುತ್ತೆ, ಉಳಿದಿರೋದು ಹೀರೋ. A1 ಗ್ರೀನ್ ಕೂಡ ಅಲ್ಲ, ಪರ್ಪಲ್ ಕೂಡ ಅಲ್ಲ. ಇಲ್ಲಿ ಗ್ರೀನ್ ಪರ್ಪಲ್ ಎರಡೂ ಅಲ್ಲ ಅಂದರೆ ಗ್ರೀನ್ ಪರ್ಪಲ್ ಇದೇ ಜಾಗ ಇರಬೇಕು. ಬಟ್ ಏನು ಹೇಳಿದ್ದಾರೆ ಅಂದರೆ ಗ್ರೀನ್ ಪರ್ಪಲ್ಗಿಂತ ಕೆಳಗೆ, ಬಟ್ ನಾಟ್ ಇಮಿಡಿಯೇಟ್ಲಿ ಅಂತ ಹೇಳಿದ್ದಾರೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ A1 ಗ್ರೀನು ಅಲ್ಲ ಪರ್ಪಲ್ ಅಲ್ಲ ಅಂದರೆ ಪರ್ಪಲ್ ಇಲ್ಲಿಗೆ ಬರುತ್ತೆ, ಗ್ರೀನ್ ಇಲ್ಲಿಗೆ ಬರುತ್ತೆ. ಸೊ ಉಳಿದಿರೋದು ಯಾವ್ದು ಕಲರ್ ಇದೆ ಅಂದರೆ ಗ್ರೇ. ಸೊ ದಿಸ್ ವಿಲ್ ಬಿ ಅವರ್ ಫೈನಲ್ ಅರೇಂಜ್ಮೆಂಟ್. ಲಾಸ್ಟ್ ಪಝಲ್ ರಿಲೇಟೆಡು 4 ಕ್ವೆಶನ್ಸ್ ಇದೆ. ಇದನ್ನು ಸಾಲ್ವ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಹಾಕೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇವತ್ತಿನ ಪಝಲ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋದು PDF ನಿಮಗೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನಾಳೆ PDF ನಿಮಗೆ ಕಳಿಸ್ತೀನಿ. ಆ್ಯಂಡ್ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ರಿಲೇಟೆಡು 3 ಕ್ವಿಝಸ್ ಇರುತ್ತೆ, ಅದನ್ನು ಕೂಡ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಬಾಯ್.